ಚಿನ್ನಸ್ವಾಮಿಯಲ್ಲಿ ಐಪಿಎಲ್ ಪಂದ್ಯ ನಡೆಯುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಲ್ತುಳಿತಕ್ಕೆ ಕೆಎಸ್ಸಿಎ ಕಾರಣ ಅಲ್ಲ, ಸರ್ಕಾರ ಕಾರಣ. ಭದ್ರತೆ ಕೊಡುವ ಯೋಗ್ಯತೆ ಸಾಮರ್ಥ್ಯವಿದ್ರೆ ಕೊಡ್ಲಿ. ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರ ಹೇಳಿಕೆ ಇದು. ನೋಡಿ, ಐಪಿಎಲ್ ಆಟದ ಅನಾಹುತ ಆಗಕ್ಕೆ ಮೇನ್ ಕಾರಣ ರಾಜ್ಯ ಸರ್ಕಾರ, ಕೆಎಸ್ಸಿಎ ಅಲ್ಲ. ರಾಜ್ಯ ಸರ್ಕಾರ ಮಾಡಿದಂಥ ತಪ್ಪು, ಎರಡೆರಡು ಪ್ರೋಗ್ರಾಮ್ ಮಾಡಿದ್ದು ತಪ್ಪು. ಇವ್ರ ಮನೆ ಮಕ್ಕಳನ್ನೆಲ್ಲ ಕರ್ಕೊಂಬಂದು, ಇವ್ರ ನೆಂಟರನ್ನೆಲ್ಲ ಕರ್ಕೊಂಬಂದು ವಿಧಾನಸೌಧದ ಮುಂದೆ ನಿಂತ್ಕೊಂಡು ಫೋಟೋ ಶೋ ಮಾಡಿದ್ದು ತಪ್ಪು. ಅದರಿಂದ 11 ಜನ ಸತ್ತಿದ್ದು. ಆ ಶಾಪ ಸರ್ಕಾರಕ್ಕೆ ಅಂಟ್ಕೊಂಡಿದೆ. ಕ್ರಿಕೆಟ್ ಒಂದು ಗೇಮ್ ಏನಿದೆ ಅದನ್ನು ಕರ್ನಾಟಕದ ಜನನೂ ಭಾಳಷ್ಟು ಜನ ನೋಡ್ತಾ ಇದ್ದಾರೆ, ಬೆಂಗಳೂರು ಜನನೂ ನೋಡ್ತಾ ಇದ್ದಾರೆ. ಸೆಕ್ಯೂರಿಟಿ ಕೊಡೋದು ರಾಜ್ಯ ಸರ್ಕಾರದ ಕರ್ತವ್ಯ. ಅದನ್ನು ನಿಭಾಯಿಸದೆ ಕೆಎಸ್ಸಿಎ ಮೇಲೆ ಮತ್ತು RCB ಮೇಲೆ ತಪ್ಪನ್ನು ಹಾಕಿರೋದನ್ನು ನೋಡ್ತಾ ಇದ್ದೀರಿ ನಾವು. ಅಪರಾಧಿಗಳು ಸರ್ಕಾರ. ಈಗ ತೀರ್ಮಾನ ತೆಗೆದುಕೊಂಡಿದ್ರೆ ಇವ್ರಿಗೆ ಯೋಗ್ಯತೆ ಇದ್ದರೆ, ರಾಜ್ಯ ಸರ್ಕಾರಕ್ಕೆ ಭದ್ರತೆ ಕೊಡುವಂಥ ಯೋಗ್ಯತೆ ಇದ್ದರೆ, ಆ ಕೆಪಾಸಿಟಿ ಇದ್ದರೆ, ನಮ್ಗೆ ಗೊತ್ತಿರೋ ಪ್ರಕಾರ ಲ್ಯಾಂಡ್ ಆರ್ಡರ್ ಎಂಟೈರ್ ಸ್ಟೇಟ್ ಹಾಳಾಗೋಗ್ಬಿಟ್ಟಿದೆ. ಕುನ್ನಾ ವರದಿಯಲ್ಲಿ ಅದು ರಿಪೋರ್ಟಲ್ಲೇ ಹೇಳ್ಬಿಟ್ಟಿದ್ದಾರೆ ಏನೇನು ಆಗಬೇಕು ಅಂತೇಳಿ, ಏನೇನು ಫುಲ್ಫಿಲ್ ಮಾಡಬೇಕು ಅಂತಲೂ ಹೇಳಿದ್ದಾರೆ. ರಾಜ್ಯ ಸರ್ಕಾರ ಆ ಶಕ್ತಿ ಇದ್ದರೆ, ಯೋಗ್ಯತೆ ಇದ್ದರೆ, ನಾವು ಭದ್ರತೆ ಕೊಡುವಂಥ ಯೋಗ್ಯತೆ ಉಳಿಸ್ಕೊಂಡಿದ್ದೀರಿ ಅಂದರೆ ಕೊಡಲಿ. ನೋಡಿ, IPL ಆಟದ ಅನಾಹುತ. RCB ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಸಿಗೋ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸಭೆ ಆಯಿತು. ಚಿನ್ನಸ್ವಾಮಿಯಲ್ಲಿ RCB ಪಂದ್ಯ ಬಹುತೇಕ ಫಿಕ್ಸ್ ಎನ್ನಲಾಗ್ತಾ ಇದೆ. ಚಿನ್ನಸ್ವಾಮಿಯಲ್ಲಿ ಪಂದ್ಯಕ್ಕೆ ಷರತ್ತುಗಳೊಂದಿಗೆ ಸಹಮತ ಕೂಡ ಸಿಕ್ಕಿದೆ. ವಿಧಾನಸೌಧದಲ್ಲಿ ನಡೆದಂತಹ ಸಭೆಯಲ್ಲಿ ಪಂದ್ಯಕ್ಕೆ ಸಹಮತ ದೊರೆತಿದೆ. ಗೃಹ ಸಚಿವ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ನಡೆದಂತಹ ಸಭೆ ಇದು. ಮೈದಾನದ ಪರಿಶೀಲನಾ ವರದಿಯನ್ನ ಅಧಿಕಾರಿಗಳು ಸಲ್ಲಿಸಿದ್ದಾರೆ. ಸಭೆ ನಿರ್ಧಾರ ಕ್ಯಾಬಿನೆಟ್ಗೆ ರವಾನಿಸೋದಕ್ಕೆ ತೀರ್ಮಾನವನ್ನ ಕೈಗೊಳ್ಳಲಾಗಿದೆ. ಸಂಜೆ ಕ್ಯಾಬಿನೆಟ್ ಸಭೆಯಲ್ಲಿ ಅಂತಿಮ ನಿರ್ಧಾರ ಕೈಗೊಳ್ಳಲಾಗುತ್ತೆ. ಈ ಬಗ್ಗೆ ಗೃಹ ಸಚಿವರು ಪರಮೇಶ್ವರ್ ಅವರು ಮಾತನಾಡಿದ್ದಾರೆ. ಬನ್ನಿ ನೋಡೋಣ. ಇವತ್ತು ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಅವರು ಮತ್ತು RCB ರೆಪ್ರೆಸೆಂಟೇಟಿವ್ಸು ಅವರ ಜೊತೆಯಲ್ಲಿ ಸಭೆ ಮಾಡಿದ್ದು. ನಮ್ಮ ಹಿರಿಯ ಅಧಿಕಾರಿಗಳು ಏನು ಜಸ್ಟಿಸ್ ಕುನ್ನಾ ಅವರ ವರದಿಯ ಆಧಾರದ ಮೇಲೆ ನಾವು KSCA ಅವರಿಗೆ ಅವರ ರೆಕಮೆಂಡೇಷನ್ಸನ್ನು ತಿಳಿಸಿ, ಮುಂದೆ ಯಾವುದೇ ಮ್ಯಾಚ್ ಆಗಬೇಕಾದ್ರೆ ಜಸ್ಟಿಸ್ ಕುನ್ನಾ ಅವರ ವರದಿಯಲ್ಲಿ ಮುಖ್ಯವಾದ ಅಂಶಗಳನ್ನು ಅವರು ಕ್ರಮ ತಗೋಬೇಕು ಅಂಥೇಳಿ ನಾವು ಸೂಚನೆ ಮಾಡಿದ್ದು. ಅದರ ಆಧಾರದ ಮೇಲೆ ಈಗಾಗಲೇ ಅವರು ಏನು ಕೆಲಸ ಕಾರ್ಯಗಳನ್ನ ಮಾಡಬೇಕಾಗಿತ್ತು ಅದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಕೆಲವು ಶಾರ್ಟ್ ಟರ್ಮ್ ಸಜೆಷನ್ಸ್ ಏನಿತ್ತು, ಎಲ್ಲಿ ಇನ್ಫ್ರಾಸ್ಟ್ರಕ್ಚರು ಅಥವಾ ಬೇರೆ ಬೇರೆ ಸಮಯ ತಗೊಳ್ತಕ್ಕಂಥ ರೆಕಮೆಂಡೇಷನ್ಸು ಅವನ್ನೆಲ್ಲ ಮಾಡ್ಕೊಂಡಿದ್ದಾರೆ. ಈಗ IPL ಪ್ರಾರಂಭ ಆಗ್ತಾ ಇದೆ. RCB ಅವರು IPLನ್ನು ಕಳೆದ ಬಾರಿ ಗೆದ್ದಿದ್ರು. ಎಲ್ಲಿ ಯಾರು ಗೆದ್ದಿದ್ದಾರೆ, ಯಾವ ಟೀಮು IPL ಗೆದ್ದಿರ್ತದೆ ಅಲ್ಲೇ ಪ್ರಾರಂಭ ಮಾಡಬೇಕು ಅನ್ನೋದೊಂದು ಅವ್ರದ್ದೊಂದು ನಿಯಮ ಮಾಡ್ಕೊಂಡಿದ್ದಾರೆ. ಆ ಪ್ರಕಾರ ಬೆಂಗಳೂರಿನಲ್ಲೇ ಪ್ರಾರಂಭ ಮಾಡಿ ಯಾವ ಒಂದು ತಂಡ ಫ್ರಾಂಚೈಸು ಗೆಲ್ತಾರೋ ಅವರ ಒಂದು ಮನೆ ಅಂಗಳದಲ್ಲೇ ಈ ಒಂದು ಇನಾಗ್ರೇಷನ್ ಆಗುವಂಥ ಒಂದು ಪದ್ಧತಿ. ಸೊ ಹಾಗಾಗಿ ನಮ್ಮ ಬೆಂಗಳೂರು ಫ್ರಾಂಚೈಸ್ ಗೆದ್ದಿರೋ ಕಾರಣದಿಂದ ಹೋದ ವರ್ಷ, ಸೊ ಈವಾಗಲೂ ಕೂಡ ಈ ಒಂದು ವರ್ಷ ಇನಾಗ್ರೇಷನ್ ಇಲ್ಲೇ ಆಗಬೇಕು, ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ, ಐಕಾನಿಕ್ ಸ್ಟೇಡಿಯಂನಲ್ಲಿ ಆಗಬೇಕು ಅನ್ನೋ ಒಂದು ಇಚ್ಛೆ ನಮಗೆಲ್ಲರಿಗೂ. ಅದು ಆಗೋವಂಥ ಒಂದು ಕಾರಣಗಳು ನಾವು ನೋಡ್ತಾ ಇದ್ದೀವಿ. ಬಟ್ ಅದು ಕೊನೆಯ ನಿರ್ಧಾರಕ್ಕೆ ನಾವು ಸಾಯಂಕಾಲ ತನಕ ಕಾಯಬೇಕಾಗತ್ತೆ. ಕ್ಯಾಬಿನೆಟ್ ಅವರ ಒಂದು ಯಾವ ಒಂದು ತಂಡ